ರಕ್ಷಿತಾಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಅಶ್ವಿನಿ ಮತ್ತು ಜಾಹ್ನವಿ ಅಂತ ಹೇಳ್ಬೋದು. ಇವರಿಬ್ಬರು ಪಾಪಿಗಳು ಸೇರ್ಕೊಂಡು ಮಾಡಬಾರದ ಕೆಲಸವನ್ನೇ ಮಾಡಿದ್ದಾರೆ. ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೂ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ಹೌದು, ರಕ್ಷಿತಾ ಮೇಲೆ ಮುಗಿ ಬಿದ್ದಿದ್ದಾಳೆ ಜಾಹ್ನವಿ. ಅವಳು ಬರಲಿ, ಒಳಗಡೆ ಬರಲಿ ಅಂತ ಕಾಯ್ತಿದ್ಲು. ಜಾಹ್ನವಿ ಬಂದಾಗ ನಾನು ಯಾಕೆ ಹೆಲ್ಮೆಟ್ ಮಾಡಿದೆ ಅಂತ ಕೇಳಿದ್ವಿ. ನೀನು ಮಾಡಿದೆ, ನಾನು ಮಾಡಿದೆ ಅಂತ ಹೇಳಿ ಆಮೇಲೆ ಗೆಜ್ಜೆ ಹಿಡ್ಕೊಂಡು ದೇವು ಥರ ಆಡಿಸಿ ನನ್ನ ಮೇಲೆ ದೇವು ಪಟ್ಟವನ್ನು ಕಟ್ಟಕೊಳ್ತಿದ್ದವ್ರು ನೀವು ಅಂತೇಳಿ ಹೇಳಿದ ತಕ್ಷಣ ಅಶ್ವಿನಿಗೆ ಎಲ್ಲಿತ್ತೋ ಕೋಪ. ಪಾಪ ಓಡಿ ಬಂದು ಆಕೆಗೆ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೇನು, ನೂಕಕ್ಕೆ ಪ್ರಯತ್ನ ಪಟ್ಟಿದ್ದೇನು. ತದನಂತರ ಮುಚ್ಕೊಂಡಿದ್ದೋಗೆ ಅಂತ ಹೇಳಿ ಆಕೆ ವೈಯಕ್ತಿಕ ಬಟ್ಟೆಗಳನ್ನೆಲ್ಲ ತೆಗೆದು ನಿಂದಿಸಿದ್ದಾಳೆ. ವೈಯಕ್ತಿಕ ಬಟ್ಟೆಗಳನ್ನು ತೆಗೆದು ನಿಂದಿಸಿ ಮಂಗಳೂರಿನ ಕಡೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಿದ್ದಾಳೆ ಎಂಬ ಡೌಟ್ ಕೂಡ ಬರ್ತದೆ. ಹೌದು, ಆ ಕಡೆ ಪದ್ಧತಿ ಬಗ್ಗೆ ಏನಾದರೂ ಮಾತಾಡ್ತಿದ್ದಾಳೆ ಅನ್ನೋದು ಕೂಡ ಅನುಮಾನ ಬರ್ತಿದೆ. ಯಾಕೆಂದರೆ ಬಟ್ಟೆ ಎಳೆದುಬಿಟ್ಟು ಕೆಟ್ಟದಾಗಿ ನೋಡಿ ನೀನು ಅವತಾರ ಇದು ಕಣೆ, ನೀನು ಅವತಾರ ನೀನು ತುಂಬ್ಕೊಂಬಿಡೋದು ಇದು ಕಣೆ ನಿಮ್ಮ ಕಡೆಯಿಂದ ಅಂತ ಹೇಳಿದ್ದಾಳೆ. ಇವಳೇನು ಸಾಮಾನ್ಯದೊಳಲ್ಲ ಅಶ್ವಿನಿ ಗೌಡ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಎಷ್ಟು ಕೆಟ್ಟ ಹೆಂಗಸು ಎಂಬುದು ಮೇಲ್ನಡೆ ಗೊತ್ತಾಗ್ತದೆ. ಅವಳ ಮೇಲೆ ಹಲ್ಲೆ ಮಾಡೋದು, ಅವಮಾನ ಮಾಡೋದು ಅಂತ ಪ್ರಯತ್ನ ಎಲ್ಲದೂ ಕೂಡ ಆಗೋದು. ಪ್ರಯತ್ನ ಎಲ್ಲ ಎಲ್ಲದೂ ಮಾಡಿ ಮುಗಿಸಿದ್ದಾರೆ. ಇವಾಗ ಜಾಹ್ನವಿ ಮತ್ತು ಇವಳನ್ನ ಹೊರ ಹಾಕಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಸಾಕಷ್ಟು ಚರ್ಚೆ ಶುರು